ನಿಜ. ಅಂದರೆ ಈಗ ನ್ಯೂ ಜನ್ರೇಷನ್ ಸ್ಟ್ಯಾಂಡಪ್ ಕಾಮಿಡಿನ ನೀವು ಮಾಡೋದು, ಅದನ್ನು ಆಯ್ಕೆ ಮಾಡ್ಕೊಂಡಿರೋದು, ಅಂದರೆ ಜನ ಹೇಗೆ ತಗೊಳ್ತಾರೆ ಅಂತ ನಿಮಗೆ ಹೇಗೆ ಐಡಿಯಾ ಇತ್ತು ಅಂತ? ಅಂದರೆ ಅದೇ ಅವ್ನು ಹೇಳ್ದಂಗೆ ಈಗ ಕಂಟೆಂಟ್ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟು ಇದೆ. ಈಗ ಪ್ರಾಣೇಶ್ ಅವ್ರದ್ದೆಲ್ಲ ಹೆಂಗಂದ್ರೆ ನಾವು ಮನೇಲೇ ಕೂತ್ಕೊಂಡು ಉದಯ ಟಿ ವಿಲಿ ಬರ್ತಾಯಿತ್ತು ಅವಾಗ ಚಿಕ್ಕ ವಯಸ್ಸಲ್ಲಿ ಹರಟೆ ಪ್ರೋಗ್ರಾಮ್ ಅದು ಇದು. ಸೊ ಅದೊಂಥರ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟ್ ಇರ್ತಾಯಿತ್ತು. ನಮ್ದು ಹೆಂಗಂದರೆ ಸ್ವಲ್ಪ ನಂದು ಒಂದು ಸ್ವಲ್ಪ ಅಡಲ್ಟ್ ಕಾಂಟೆಂಟ್ ಒಂದು ಸ್ವಲ್ಪ ಮಾನಿಟರ್ ಮಾಡಬೇಕು. 18+ ಇದ್ರೇ ನಾವು ನಮ್ಮ ಶೋಗೆ ಅಲೋ ಮಾಡ್ತೀವಿ. ಅಂದರೆ ಅದನ್ನು ನೋಡೋ ಮೆಚುರಿಟಿ ಬೇಕು. ಹೆಂಗಂದರೆ ಇವಾಗ ರೌಡಿಸಮ್ ಫಿಲಮ್ ಮಾಡಿದ್ರೆ ಅದನ್ನ ನೋಡಿ ರೌಡಿ ಆಗ್ಬಿಡ್ತಾನೆ ಅಂದರೆ ಅದು ಹೆಂಗಾಗುತ್ತೆ ಆ ಟೈಪ್ ಅದು. ಸೊ ಓಕೆ, ಅಂದರೆ ಈಗ ಬಿಲೋ ದ ಬೆಲ್ಟ್ ಯೂಸ್ ಮಾಡಬೇಕು ಅಂತ ಹೇಳಿ ಈಗ ಆ ಥರ ಐಡಿಯಾ ಅಂದರೆ ಕಾಮಿಡಿನ ಈ ಥರ ಮಾಡಿದ್ರೆ ಮಾತ್ರ ಜನ ಮೆಚ್ಕೊಳ್ತಾರೆ ಅಂತ ಯಾಕೆ ಅಂದ್ಕೊಂಡ್ರಿ ಅಂತ? ಇಲ್ಲ ಆ ಥರ ಇಲ್ಲ. ಇದು ಏನಂದರೆ ವೆರೈಟಿ ಕೊಡ್ತಿರೋದಷ್ಟೇ ಆಡಿಯನ್ಸಿಗೆ. ಈಗ ಮೂವೀಸಲ್ಲಿ ಹೆಂಗೆ ಒಂದು ಯು ಸರ್ಟಿಫಿಕೇಟ್, ಎ ಸರ್ಟಿಫಿಕೇಟ್, US ಎಲ್ಲ ಇದಾವೆ, ಬೇರೆ ಬೇರೆ ಜಾನರ್ಸ್ ಇದ್ದಾವೆ, ಆಡಿಯನ್ಸಿಗೆ ಚಾಯ್ಸ್ ಇದೆ. ನಾನು ಬೇಕಿದ್ರೆ ಇವತ್ತು ಹಾರರ್ ಮೂವಿ ಆದರೂ ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನರ್ ಆದರೂ ನೋಡ್ಬೋದು. ಅದೇ ಥರ ಕಾಮಿಡಿಯಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇರಬೇಕು. ಈಗ ನಾನು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀನಿ, ನಾನು ಗಂಗಾವತಿ ಪ್ರಾಣೇಶ್ ಅವ್ರದ್ದು ನೋಡ್ತೀನಿ. ಹಾಗೆ ನಾನು ಒಬ್ಬನೇ ಕುಂತು ನೋಡ್ತಿದ್ದೀನಿ ಅಂದರೆ ಈಗ ನಿರೂಪಣ್ಣ ಅವ್ರದ್ದು ನೋಡಿ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಪದ ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಕ್ಕಾಗಿಲ್ಲ ಅಂದರೂ ನನಗೆ ಮಜಾ ಬರ್ತಿದೆ. ಸೊ ಬೇರೆ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಇದನ್ನು ಇಷ್ಟ ಆಗ್ತಿದೆ. ಈಗ ನಿರೂಪಣ್ಣ ಶೋ ಹಾಕಿದರೆ ಎಲ್ಲ ಕಾಲೇಜ್ ಕ್ರೌಡ್ ಎಲ್ಲ ಬರ್ತಿದ್ದಾರೆ, ಅವ್ರಿಗೆ ಆ ಸ್ಟೈಲ್ ಆಫ್ ಕಾಮಿಡಿ ಜಾಸ್ತಿ ಇಷ್ಟ ಆಗ್ತಿದೆ. ಅಂದರೆ ಈಗ ಸಿನಿಮಾದಲ್ಲಿ ಐಟಮ್ ಸಾಂಗ್ ಇರುತ್ತಲ್ಲ ಆ ಟೈಪ್. ಅಂದರೆ ನೀವು ಅದು ಜನಕ್ಕೆ ಯಾಕೆ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಹಾಕ್ತಿದ್ದಾರೆ. ಈಗ ಕಾಲ ಬೆಳೀತಾ ಅದಿದ್ರೇ ನಡೆಯುತ್ತೆ. ನಮ್ಗೆ ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಬಟ್ ಎಂತೆಂಥ ಒಳ್ಳೆ ಮೂವಿಲೂ ಒಂದು ಐಟಮ್ ಸಾಂಗ್ ಸೇರಿಸ್ಬಿಟ್ಟಿರ್ತಾರಲ್ಲ. ಸೊ ಅದು ಫ್ಯಾಮಿಲಿ ಆಡಿಯನ್ಸ್ ಅದನ್ನೇ ಹೇಳ್ತಿರೋದು. ಈಗ ನಾವು ಅಲ್ಲಿ ಹಾಕಿರ್ತೀವಿ ಇದು 18+, ಮತ್ತು ಈಗ ಎ ಸರ್ಟಿಫಿಕೇಟ್ ಮೂವಿ ಅಂತ ಹಾಕಿದ್ಮೇಲೆ ನಾವು ಅದಕ್ಕೆ ನಮ್ಮ ಅಜ್ಜಿ ತಾತನ ಕರ್ಕೊಂಡು ಹೋಗ್ಬಿಟ್ಟು ಬೈಯೋಕ್ಕಾಗಲ್ವಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ ಸರ್ಟಿಫಿಕೇಟಲ್ಲೇ ಇದು ಎ ಸರ್ಟಿಫಿಕೇಟ್ ಮೂವಿ ಗುರು ಅಂತ. ಈಗ ನಮ್ಮ ಶೋಸಿಗೂ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡೋಕೆ ಹೋದಾಗ ಅಲ್ಲಿ ಕೆಳಗಡೆ ಬರ್ದಿರ್ತೀವಿ 16+ ಇಲ್ಲ 18+ ಅಂತ. ಕಾಮಿಡಿ ಶೋ ಯೂತ್ ಆಡಿಯನ್ಸ್ಗೆ ಅಂತಾನೆ ಸೀಮಿತನಾ? ಯೂತ್ ಆಡಿಯನ್ಸ್ಗೆ ಅಂತಲ್ಲ, ಯಾರಿಗಾದ್ರೂ ಈ ಥರ ನೋಡೋಕೆ ಇಷ್ಟ ಇದ್ರೆ. ಈಗ ಆಗಿಂದು ಉಪ್ಪಿಯವ್ರ ಮೂವೀಸ್ ನೋಡಿದ್ರು ಆ ಥರ ಎಲ್ಲ ಬೈಯೋದೆಲ್ಲ ಇರ್ತಿತ್ತು. ಸ್ವಲ್ಪ ಜನ ಅಂತಿದ್ರು ಈ ಥರ ಹೆಂಗೆ ಮೂವೀಸ್ ಮಾಡ್ತಾರೆ ಇವರು ಅಂತ. ಬಟ್ ತುಂಬ ಜನ ಇದ್ರು ಅದನ್ನ ಎಂಜಾಯ್ ಮಾಡೋರು ಅಷ್ಟೇ. 18+ ಅದು ನೆಕ್ಸ್ಟ್ ಅದಕ್ಕೆ ಇಲ್ಲ, ಏನಿಲ್ಲ ಏಜ್ ಲಿಮಿಟ್ ಬಾರಿಲ್ಲ. ಎಷ್ಟು ಜನ 80 ಅವರು ಬರ್ಬೋದು. ಅಂದರೆ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಈಗ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಾವು ಹಾಗೆ ಮಾತಾಡ್ತೀವಲ್ವ. ಈಗ ಹೋಗ್ಬಿಟ್ಟು ಏನು ನಿಮ್ಮ ಮನೇಲೆಲ್ಲ ಆರಾಮ ಅಂದರೆ ನಾವು ಮಗ ಏನು ಅಂದರೆ ಒಂಥರ ಆ ಸ್ಲ್ಯಾಂಗ್ನ ಸ್ಟೇಜ್ ಮೇಲೆ ತಗೊಂಡ್ಬಂದ್ವಿ ಅಷ್ಟೇ. ಈಗ ನಿಮ್ಮ ಕಾಮಿಡಿಯನ್ನು ಯೂಟ್ಯೂಬಲ್ಲಿ ಹಾಕಿರ್ತೀರಾ, ಯೂಟ್ಯೂಬಲ್ಲಿ ಮಕ್ಕಳು ಸರ್ಚ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ನೀವು ಹೇಳ್ತೀರಾ 18+ ಅಂತ ಹೇಳಿ, ಬಟ್ ಎಲ್ಲರೂ ನೋಡುವಂಥ ಇದಾಗಿರೋದ್ರಿಂದ ನಿಮಗೆ ಅದನ್ನು ಹೇಗೆ ತೊಗೊಳ್ಬೋದು, ಸಮಾಜಕ್ಕೆ ನಾವು ಏನು ಅಂದರೆ ಸಮಾಜ ಹೇಗೆ ತೊಗೊಳ್ಬೋದು ಅಂತ ನೀವು ಥಿಂಕ್ ಮಾಡ್ತೀರಾ? ಬಟ್ ಅದನ್ನೇ ಹೇಳ್ತಿರೋದು. ಈಗ ಹಂಗಾದರೆ ಅಂದರೆ ಚಾನೆಲ್ ಹೆಸರುಗಳು ತೊಗೊಳ್ಳೋದು, ಬಟ್ ಚಾನಲಲ್ಲಿ ಐಟಮ್ ಸಾಂಗು ಹಾಕ್ತಾರೆ, ಕ್ರೈಮ್ ರಿಲೇಟೆಡ್ನು ಬರುತ್ತೆ ಟಿ ವಿಲಿ, ಮಕ್ಳ ಕೈಲಿ ಟಿ ವಿ ರಿಮೋಟ್ ಇದ್ದೇ ಇರುತ್ತೆ. ಸೊ ಅದು ಪೇರೆಂಟ್ಸ್ ಮಾನಿಟರ್ ಮಾಡ್ಬೇಕು ಅದನ್ನ. ಒಂದು ಚಿಕ್ಕ ಮಕ್ಳ ಕೈಗೆ ಸಿಗದಿರೋ ಹಾಗೆ ಅದು ನಮ್ಮ ಕಂಟ್ರೋಲ್ ನಮ್ಮ ಹಿಡಿತದಲ್ಲಿ ಇಲ್ಲವೇ ಇಲ್ಲ ಅದು. ಸೊ ಅದೊಂದು ಕಡೆ ಆದರೆ ಮತ್ತೆ ಸಮಾಜಕ್ಕೆ ನಾವು ಮೆಸೇಜ್ ಕೊಡ್ಬೇಕಂತ ನಾವೇನು ಮಾಡ್ತಾ ಇಲ್ಲ, ನಾವು ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾಡ್ತಿರೋದು. ಅದಕ್ಕೆ ನಾವು ಹೇಳೋದು 18+ ಒಂದೇನಂದರೆ ಸ್ವಲ್ಪ ಈಗ ಓಟ್ ಹಾಕೋದಕ್ಕೂ 18+ ಆಗಿರ್ಬೇಕು. ಏನಕ್ಕೆ ಅಂತಂದರೆ ಬುದ್ಧಿ ಬಂದಿರುತ್ತೆ, ಅಟ್ಲೀಸ್ಟ್ ಥಿಂಕ್ ಮಾಡೋ ಅಷ್ಟು ಅಂತ. ಅದನ್ನೇ ನಾವು ಜೀವನದಲ್ಲಿ ಅಳವಡಿಸ್ಕೊತೀವಿ. ಇವ್ನು ಹೇಳಿದ ಥರ ಇವನ್ ಥರ ಇರಬೇಕಂತ ನೋಡೋಕೆ ಹೋದರೆ ಅದು ಹುಚ್ಚತನ ಆಗ್ಬಿಡುತ್ತೆ. ಸೊ ಅದನ್ನ ನಾವು ಎಂಟರ್ಟೈನ್ ಮಾಡಲ್ಲ. ನೋಡಿ ಮಜಾ ಬಂತ ನಗ್ಬಿಟ್ಟು ಅಲ್ಲಿಗೆ ಬಿಟ್ಬಿಟ್ಟು ಹೋಗಿ ನಮ್ಮಿಂದ ಏನೋ ಅದನ್ನು ಸಮಾಜಕ್ಕೆ ಏನೋ ಆಗಬೇಕು ಅಂತ ನಾವು ಅದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು